ಇಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಪದತಲದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾರೆ. ಅವರು ಬ್ರಹ್ಮೇಂದ್ರ ಸ್ವಾಮಿಗಳ ಪಟ್ಟ ಶಿಷ್ಯರು. ಸೈಯದ್ ಅಂತಕ್ಕಂಥ ಮುಸಲ್ಮಾನ ಸೈಯದ್ ಅಂತಕ್ಕಂಥ ಈ ಶಿಷ್ಯನನ್ನ ಅವರು ಸಿದ್ಧ ಅಂತ ಮಾಡಿಕೊಂಡ್ರು. ಅವರ ಪಟ್ಟ ಶಿಷ್ಯನೇ ಸಿದ್ದಯ್ಯ. ನಿಜಾಮರಿಗೆ ವಿಷಯ ಗೊತ್ತಾಗ್ತದೆ. ನಮ್ಮ ಮುಸಲ್ಮಾನ ಒಬ್ಬ ಯುವಕನ್ನ ಇವರು ಹಿಂದೂ ಸ್ವಾಮಿಗಳು ಇವರು ಕರ್ಕೊಂಡು ಅವನ್ನ ಮತಾಂತರ ಮಾಡಿದ್ದಾರೆ ಅನ್ನೋ ಒಂದು ಗುಲ್ಲಿದ್ದಾಗ ಅವನು ನಿಜಾಮರ ಹತ್ರಕ್ಕೆ ಹೋಗಿ ಸಿದ್ದಯ್ಯ ಚಾಲೆಂಜ್ ಹಾಕಿ ಲೋಕ ಕಲ್ಯಾಣಾರ್ಥವಾಗಿ ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗೋದಿದೆ, ನಾನು ಹೊರಗಡೆ ಹೊರಡ್ತೀನಿ ಅಂತಂದಾಗ ಪುತ್ರ ವಾತ್ಸಲ್ಯವನ್ನ ಹೇಗ ಕಳಿಸ್ಕೊಡೋದು ಅನ್ನೋ ಒಂದು ಇದರಲ್ಲಿ ಒದ್ದಾಡ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ತಾಯಿಗೆ ವಿಶ್ವರೂಪವನ್ನ ತೋರಿಸ್ತಾರೆ. ಶ್ರೀ 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 ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ 90 ವರ್ಷಕ್ಕೂ ಹೆಚ್ಚು ದೀರ್ಘಕಾಲ ಬದುಕಿದಂತ ಅವರು ಕಾಲಜ್ಞಾನವನ್ನ ಬರೆದರು. ಅವರು ಭಾರತ ವರ್ಷ ಕಂಡ ಮಹಾನ್ ದಾರ್ಶನಿಕರಲ್ಲಿ ಪೋತಲೂರು ವೀರ ಬ್ರಹ್ಮೇಂದ್ರರು ಒಬ್ಬರು. ಆಂಧ್ರ ಪ್ರದೇಶ ರಾಜ್ಯದ ಮನೆ ಮಾತಾಗಿರುವ ಅಪಾರ ಭಕ್ತಾದಿಗಳನ್ನು ಹೊಂದಿರುವ ಶ್ರೀ ವೀರ ಬ್ರಹ್ಮೇಂದ್ರರು ಸಾಮಾನ್ಯ ಒಂದು ವಿಶ್ವಕರ್ಮ ಸಮಾಜದ ಕುಟುಂಬದಲ್ಲಿ ಜನಿಸಿದವರು. ಅವರು ಜನ್ಮ ನೀಡಿದ ಪರಿಪೂರ್ಣಾಚಾರ್ಯ ಪ್ರಕೃತಾಂಬ ದಂಪತಿಗಳಿದ್ದರು. ಅವರಿಬ್ಬರು ಕೂಡ ಶಿವೈಕ್ಯ ಸಿದ್ಧಿ ಹೊಂದಲು ಜನ್ಮಿಸಿದ ಬಾಲಕನನ್ನು ಅತ್ರಿ ಮುನೀಂದ್ರರ ಆಶ್ರಮಕ್ಕೆ ಕೊಟ್ಟರು. ಅತ್ರಿ ಮುನೀಂದ್ರರಿಗೂ ಈ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅತ್ರಿ ಮುನೀಂದ್ರರ ಕಾಲಮಾನವೇ ಬೇರೆ. ಆದ್ರೆ ಅತ್ರಿ ಮುನಿಗಳ ಆಶ್ರಮ ಏನು ಈಗಲೂ ಇದೆ, ಆ ಆಶ್ರಮಕ್ಕೆ ಆ ಪರಿಪೂರ್ಣಾಚಾರ್ಯ ಪ್ರಕೃತಾಂಬ ದಂಪತಿಗಳು ಅವರು ಶಿವೈಕ್ಯವನ್ನು ಹೊಂದೋದಕ್ಕಾಗಿ ಅವರು ಆ ಮಗುವನ್ನ ಆಶ್ರಮಕ್ಕೆ ಕೊಟ್ಟುಬಿಟ್ಟು ಶಿವೈಕ್ಯವನ್ನು ಹೊಂದುತ್ತಾರೆ. ಆ ಹೊಂದಿದ ಸಂದರ್ಭದಲ್ಲಿ ಆ ಮಗುವನ್ನ ಅತ್ರಿ ಮುನೀಂದ್ರರ ಆಶ್ರಮದಲ್ಲಿ ಆ ಮಗುವನ್ನ ಸಾಕ್ತಿರ್ತಾರೆ ಮುನೀಂದ್ರರು. ಆ ಮುನೀಂದ್ರರ ಪರಂಪರೆ ಆ ಮಗುವನ್ನ ಅಲ್ಲಿ ಆಶ್ರಮದಲ್ಲಿ ಇಟ್ಕೊಂಡು ಸಾಕ್ತಿರ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳಿಲ್ಲದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಇವತ್ತೇನು ಜಿಲ್ಲೆ ಇದೆ, ಆಗ ಚಿಕ್ಕಬಳ್ಳಾಪುರದ ಪಾಪಾಗ್ನಿ ಮಠ ಅಂತಕ್ಕಂಥ ಏನ್ ಮಠ ಇದೆ, ಅಲ್ಲಿ ಕಾಶಿ ವಿಶ್ವೇಶ್ವರನ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಅರ್ಚಕರ ಕುಟುಂಬಕ್ಕೆ ಸೇರಿದಂತಹ ದಂಪತಿಗಳು ಅವರು ಮಗು ಇಲ್ಲದ ಕಾರಣಕ್ಕಾಗಿ ಮಗುವನ್ನ ಅರಸಿ ಮಗು ಬೇಕು ಅಂತೇಳಿ ತೀರ್ಥಯಾತ್ರೆಯನ್ನ ಕೈಗೊಂಡಿರ್ತಕ್ಕಂಥ ಆ ಸಂದರ್ಭದಲ್ಲಿ ವೀರಭೋಜಾಚಾರ್ಯ ಮತ್ತು ಅವರ ಧರ್ಮ ಪತ್ನಿ ವೀರ ಪಾಪಮಾಂಬ ಅಂತಕ್ಕಂಥವ್ರು ಪುತ್ರಾಪೇಕ್ಷೆಯ ಫಲವಾಗಿ ತೀರ್ಥಯಾತ್ರೆಗೆ ಬಂದು ಅತ್ರಿ ಮುನೀಂದ್ರರ ಆಶ್ರಮದಲ್ಲಿ ತಂಗಿದ್ದ ಸಂದರ್ಭದಲ್ಲಿ ಆ ಆಶ್ರಮದ ಮುನೀಂದ್ರರು ಕೇಳ್ತಾರೆ, ಏನಕ್ಕೆ ಬಂದಿದ್ರಿ ಏನು ಅಂತ ಹೇಳಿದಾಗ, ನಮಗೆ ಪುತ್ರ ಭಾಗ್ಯ ಇಲ್ಲ, ಅದಕ್ಕಾಗಿ ಮಗುವಿಗಾಗಿ ನಾವು ತೀರ್ಥಯಾತ್ರೆಯನ್ನು ಕೈಗೊಂಡಿದ್ದೀವಿ ಅಂತ ಹೇಳಿದಾಗ ಅತ್ರಿ ಮುನೀಂದ್ರರ ಆಶ್ರಮದ ಮುನಿಗಳು, ಇಲ್ಲೊಂದು ಮಗು ಇದೆ ನೋಡಿ, ಅದ್ವಿತೀಯವಾದಂತಹ ಮಗು ಇದೆ, ಇದು ಈ ಮಗು ತ್ರಿಕಾಲ ಜ್ಞಾನಿ ಆಗ್ತಾನೆ, ಈ ಮಗುವನ್ನ ನೀವು ತಗೊಂಡೋಗಿ ಸಾಕೊಳ್ಳಿ ಅಂತೇಳಿ ಅತ್ರಿ ಮುನೀಂದ್ರರ ಆಶ್ರಮದ ಸನ್ಯಾಸಿಗಳು ಆ ಮಗುವನ್ನ ಅವರಿಗೆ ಕೊಡ್ತಾರೆ. ಆ ಮಗುವನ್ನ ತಗೊಂಡು ಬಂದಂತ ವೀರಭೋಜಾಚಾರ್ಯ ವೀರ ಪಾಪಮಾಂಬ ಅವರು ಇಲ್ಲಿ ಚಿಕ್ಕಬಳ್ಳಾಪುರದ ಪಾಪಾಗ್ನಿ ಮಠದಲ್ಲಿ ಅವರನ್ನ 12 ವರ್ಷಗಳ ಕಾಲ ವಿದ್ಯೆ ಅದು ಇದು ಕೊಡಿಸ್ತಾ ಅಲ್ಲಿ ಆ ಮಗುವನ್ನ ಬೆಳೆಸ್ತಾರೆ. ಆ ಬೆಳೆಸಿ 12ನೇ ವಯಸ್ಸು ಕಳೀತಿದ್ದ ಹಾಗೆ ತಾಯಿಗೆ ವೀರಂಭಟ್ಲಯ್ಯ ಅಂತ ಅವ್ರನ್ನ ಹೆಸರು ಇಟ್ಟು ಕರೆದಿರ್ತಾರೆ. ಅವರೇ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು. ಇವತ್ತು ನಾವು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅಂತ ಕರಿತಿರ್ತಕ್ಕಂಥದ್ದು ಅವರನ್ನೇ. ಆ ವೀರಂಭಟ್ಲಯ್ಯ ಅವರು 12ನೇ ವಯಸ್ಸಿನಲ್ಲಿ ತಾಯಿಗೆ, ಅಮ್ಮ ನಾನು ಲೋಕ ಕಲ್ಯಾಣಾರ್ಥವಾಗಿ ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗೋದಿದೆ, ನಾನು ಹೊರಗಡೆ ಹೊರಡ್ತೀನಿ ಅಂತಂದಾಗ ಆ ಪುತ್ರ ವಾತ್ಸಲ್ಯವನ್ನ ಹೇಗ ಕಳಿಸ್ಕೊಡೋದು ಅನ್ನೋ ಒಂದು ಇದರಲ್ಲಿ ಒದ್ದಾಡ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ತಾಯಿಗೆ ವಿಶ್ವರೂಪವನ್ನ ತೋರಿಸ್ತಾರೆ ವೀರಂಭಟ್ಲಯ್ಯನವರು. ಆ ವಿಶ್ವರೂಪವನ್ನು ತೋರಿಸಿದ ಸ್ಥಳ ಕೂಡ ಇವತ್ತು ಪಾಪಾಗ್ನಿ ಮಠದಲ್ಲಿ ಇದೆ. ಆ ಬಂಡೆ ಅಲ್ಲಿ ವಿಶ್ವರೂಪ ತೋರಿಸಿದ ಜಾಗ ಅಂತಕ್ಕಂಥದ್ದು ಇದೆ. ಪಾಪಾಗ್ನಿ ಮಠಕ್ಕೆ ಹೋಗೋರು ಅವೆಲ್ಲ ನೋಡ್ಕೊಂಡು ಬರ್ಬೋದು. ಅದೊಂದು ಪುಣ್ಯಕ್ಷೇತ್ರ, ಪುಣ್ಯ ಸ್ಥಳ ಅದು. ಅಲ್ಲಿ ವೀರಂಭಟ್ಲಯ್ಯ ಅಂತಕ್ಕಂಥ ಈ ವ್ಯಕ್ತಿ ಅವರು, ನಾನು ಕೆಲವು ಸಾಧನೆಗಾಗಿ ನಾನು ಹೊರಡಬೇಕಮ್ಮ ಅಂತ ಹೇಳಿದಾಗ ಆ ಮಗನ ವಿರಾಟ್ ವಿಶ್ವ ರೂಪವನ್ನ ನೋಡಿ, ಜೊತೆಗೆ ಆ ತಾಯಿಗೆ ಪಿಂಡೋತ್ಪತ್ತಿಯ ಜನ್ಮ ವೃತ್ತಾಂತವನ್ನ ಬಿಡಿಸಿ ಬಿಡಿಸಿ ಹೇಳ್ತಾರೆ ಹಾಡಿನ ಮುಖಾಂತರ. ಆ ಬಿಡಿಸಿ ಬಿಡಿಸಿ ಹೇಳಿದ ಸಂದರ್ಭದಲ್ಲಿ ತಾಯಿಗೆ 12ನೇ ವಯಸ್ಸಿನ ಈ ಮಗ ಪಿಂಡೋತ್ಪತ್ತಿಯ ಬಗ್ಗೆ, ಜನ್ಮ ವೃತ್ತಾಂತದ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದಾನಲ್ಲ ಅಂತ ಕೇಳಿದಾಗ ತಾಯಿಗೆ ಪರಮಾಶ್ಚರ್ಯ ಆಗೋಗ್ಬಿಟ್ಟು,
ಮಗನಿಗೆ ದೀರ್ಘ ದಂಡ ನಮಸ್ಕಾರವನ್ನ ಮಾಡಿಬಿಡ್ತಾಳೆ ತಾಯಿ. ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಾದ್ಮೇಲೆ ಅದೇ ವೀರಂಭಟ್ಲಯ್ಯ 14-15ನೇ ವಯಸ್ಸಿಗೆ ಅವರು ಆಂಧ್ರ ಪ್ರದೇಶದ ಕಡೆಗೆ ಹೊರಟು ಬಿಡ್ತಾರೆ. ಹೊರಟು ಬಿಟ್ಟು ಅಲ್ಲಿ ಗರಿಮಿರೆಡ್ಡಿ ಅಚ್ಚಮ್ಮ ಅಂತಕ್ಕಂಥವರ ಮನೆಯಲ್ಲಿ ಹೊರಗಡೆ ಜಾಗಕ್ಕೆ ಬಂದಿರ್ತಾರೆ. ಆ ಟೈಮ್ ಸರಿಯಾಗಿ ಏನೋ ತಿನ್ನೋದಕ್ಕೆ ಮತ್ತೊಂದು ಮಗನ ಬೇಕಲ್ವಾ, ಅದಕ್ಕಾಗಿ ಆ ಅಮ್ಮನ ಕೇಳ್ತಾರೆ, ಅಮ್ಮ ನಾನು ನಿಮ್ಮ ಮನೆಯಲ್ಲಿ ಗೋವುಗಳಿದೆಯಲ್ಲ ಆ ಗೋವುಗಳನ್ನ ಸಾಕೊಂಡು ನಾನು ಮೇಯಿಸ್ಕೊಂಡು ನಾನು ಬರ್ತೀನಿ, ನಾನು ಗೋಪಾಲಕನಾಗಿ ನಿಮ್ಮ ಮನೇಲಿ ಇರ್ತೀನಿ, ನನಗೆ ಒಂದು ಅವಕಾಶ ಕೊಡಿಯಮ್ಮ ಅಂತ ಕೇಳಿದಾಗ ಆ ಅಮ್ಮ ಅವರಿಗೆ ಒಂದು ಬುತ್ತಿಯ ಇದನ್ನ ಬಟ್ಟೆಯಲ್ಲಿ ಟವಲಲ್ಲಿ ಒಂದು ಕಟ್ಕೊಟ್ಬಿಟ್ಟು ಹೋಗಪ್ಪ ಮಾಡು, ನೀನು ಮೇಯಿಸ್ಕೊಂಬ ಹೋಗು ಅಂತ ಕಳಿಸ್ತಾರೆ. ದಿನಾ ಹೊಟ್ಟೆ ತುಂಬಾ ಮೇಯ್ದು ಏನ್ ಸಮೃದ್ಧವಾಗಿ ಬರ್ತಿದ್ವು ಹಸುಗಳು, ಇಷ್ಟೊಂದು ಚೆನ್ನಾಗಿ ಮೇಯ್ಕೊಂಡು ಬರ್ತಾವಲ್ಲ ಇವು, ಎಲ್ಲಿ ಮೇಯಿಸ್ತಾನೀಯಪ್ಪ ಅಂತೇಳಿ ಒಂದ್ಸರಿ ನೋಡ್ಬೇಕು ಅಂತ ಅನಿಸಿ ಗರಮರೆಡ್ಡಿ ಅಚ್ಚಮ್ಮನವರು ಒಂದ್ಸಾರಿ ಬಂದ್ಬಿಡ್ತಾರೆ. ಬಂದಾಗ ಯಮನಿಗೆ ಪರಮಾಶ್ಚರ್ಯ ಕಾದಿರ್ತದೆ. ಏನದು ಅಂತಂತಂದ್ರೆ, ಒಂದು ಹಸಿರು ಬೆಳೆದಿರ್ತಕ್ಕಂಥ ಹುಲ್ಲುಗಾವಲಿನ ಪ್ರದೇಶದಲ್ಲಿ ಅವರ ಮನೆಯ ಎಲ್ಲ ಹಸುಗಳನ್ನ ಅಲ್ಲಿ ಮೇಯಕ್ ಬಿಟ್ಟಿರ್ತಾರೆ. ಒಂದು ತನ್ನ ಕೈಯಲ್ಲಿರ್ತಕ್ಕಂಥ ಒಂದು ದಂಡ, ಆ ದಂಡವನ್ನ ಕೈಯಲ್ಲಿ ತಗೊಂಡು ಧ್ಯಾನವನ್ನ ಮಾಡಿ ಆ ಮಂತ್ರದಂಡದಿಂದ ಅವರು ಒಂದು ಸರ್ಕಲ್ ಅನ್ನ ಹಾಕ್ತಾರೆ. ಆ ಸರ್ಕಲ್ ಹಾಕ್ಬಿಟ್ಟು ಆ ಹಸುಗಳು ಮೇಯ್ತಿರೋ ಸುತ್ತು ಒಂದು ಸರ್ಕಲ್ ಹಾಕಿರ್ತಾರೆ. ಆ ಸರ್ಕಲ್ ಒಳಗಡೆನೇ ಮೇಯ್ತಾ ಇರ್ತವೆ, ದನ ಕರುಗಳು ಮೇಯ್ತಾ ಇರ್ತವೆ. ಆ ಮೇಯ್ತಾ ಇರೋ ಸಂದರ್ಭದಲ್ಲಿ ದಟ್ಟಾರಣ್ಯ ಪ್ರದೇಶ ಅದು. ಆ ದಟ್ಟಾರಣ್ಯ ಪ್ರದೇಶದಲ್ಲಿ ಇದ್ದಂತಹ ಒಂದು ಹುಲಿ ಹಸುಗಳನ್ನ ತಿನ್ನೋದಕ್ಕೆ ಹೊಂಚಾಕೊಂಡು ಬರುತ್ತೆ. ಆ ಬಂದು ಹಸುಗಳನ್ನ ಅಟ್ಯಾಕ್ ಮಾಡಬೇಕು ಅಂತ ಅದು ಬರೋಕ್ಕೂ ಆ ಹಾಕಿರ ಮಂಡಲದಲ್ಲಿ ಸುತ್ತು ಹಾಕಿರ ಗೆರೆಯಿಂದ ಬೆಂಕಿ ಎದ್ದೊಳೋದಕ್ಕೂ, ಆಮೇಲೆ ಅಲ್ಲಿಗೂ ಏನಾದ್ರು ಹಾರಿ ಬಂದಾತು ಅಂತಂದ್ರೆ ಹಾರಿ ಬರತಕ್ಕಂಥ ಜಾಗದಲ್ಲಿ ಅವರು ಮಂತ್ರಿಸಿದ ದಂಡವನ್ನ ಮೇಲ್ಗಡೆ ಎಸೆದು ಹಿಂಗ್ ಬಿಟ್ಟಿರ್ತಾರೆ. ಆ ದಂಡ ಬಂದು ಹುಲಿಯ ತಲೆಗೆ ಹೊಡಿತಾ ಇರ್ತದೆ, ಓಡಿಸ್ತದೆ, ಹಸುಗಳನ್ನ ಮುಟ್ಟದಂಗೆ ಕಾಪಾಡುತ್ತಿರ್ತದೆ. ಇದು ಏನು ಯಮನಿಗೆ ಪರಮಾಶ್ಚರ್ಯ, ಹಿಂಗ್ ಮೇಯ್ಕೊಂಬತ್ತವಲ್ಲ, ಏನ್ ಮಾಡಿದ್ವು ಅಂತ ನೋಡಿದಾಗ ಆಯಪ್ಪ ಅಲ್ಲಿ ಇರೋದೇ ಇಲ್ಲ. ಎಲ್ಲೋದ್ರು ಇವರು ಅಂತ ನೋಡಿದ್ರೆ ಅಲ್ಲೇ ಇದ್ದಂತ ಒಂದು ಗುಹೆ ಒಳಗಡೆ ಕೂತ್ಕೊಂಡು ಅವರು ಕಾಲಜ್ಞಾನವನ್ನ ಬರಿತಾ ಇರ್ತಾರೆ. ಇಲ್ಲಿ ಇದರ ಪಾಡಿಗೆ ಮೇಯ್ತಾ ಇರ್ತವೆ. ಅವರ ಕಾಲಜ್ಞಾನ ಬರೆಯೋದನ್ನ ಮುಗಿಸಿದ ಮೇಲೆ ಅದನ್ನ ಒಡ್ಕೊಂಡು ಮನೆ ಕಡೆಗೆ ಬರ್ತಕ್ಕಂಥದ್ದು ಸಂಪ್ರದಾಯ ಆಗಿತ್ತು. ಅವರಿಗೆ ಕಾಲಜ್ಞಾನ ಬರೆಯೋದಕ್ಕೆ ಬೇಕಲ್ಲ ತಾಳೆಗರಿ, ಆ ತಾಳೆಗರಿ ಒಂದು ಮರ, ತಾಳೆ ಮರ ಅಲ್ಲೇ ಇರ್ತಿತ್ತು. ಅವರು ಕಾಲಜ್ಞಾನ ಬರೆಯೋದಕ್ಕೆ ಏನೇನು ಮುಂದಕ್ಕೆ ಏನೇನಾಗುತ್ತೆ ಅಂತ ಬರೀತಾ ಕೂತಿರೋರು ಆ ಪೆನ್ನು, ಆ ಲೇಖನಿ ಒಳಗಡೆ ತಾಳೆಗರಿಯ ಮೇಲೆ ಈಗಿನ ತರ ಪೆನ್ ಏನಲ್ಲ, ಆ ಕಡ್ಡಿ, ಆ ಮೊನಚಾದ ಕಡ್ಡಿ ಒಳಗಡೆ, ಪೆನ್ನಿನ ಕಡ್ಡಿ ಒಳಗಡೆ ಬರೆಯೋರು. ಅವ್ರಿಗೆ ತಾಳೆಗರಿಯ ಪತ್ರಗಳು ಖಾಲಿ ಆಯ್ತು ಅಂದ್ರೆ ಅವರು ಆ ಮರ ಅವ್ರ ಹತ್ರಕ್ಕೆ ಬಗ್ಗದು. ಅವ್ರ ಹತ್ರಕ್ಕೆ ಈ ಲೀಚಲ್ ಮರ ಹೆಂಗ್ ನೋಡ್ತೀವೋ ಹಾಗೆ ಆ ತಾಳೆ ಮರ ಅವ್ರ ಹತ್ರಕ್ಕೆ ಬಗ್ಗದಾಗ ತಾಳೆಗರಿಗಳನ್ನ ಕಿತ್ಕೊಳ್ಳೋರು, ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ಳೋರು. ಆ ಕಿತ್ತಾದ್ಮೇಲೆ ಮರ ತನ್ನ ಸ್ವಸ್ಥಾನಕ್ಕೆ ಹೋಗಿ ನಿಂತ್ಕೋತಾ ಇತ್ತು. ಅಂತಹ ಇದರಲ್ಲಿ ತಾಳೆಗರಿಯಲ್ಲಿ ಬರೆದಿರ್ತಕ್ಕಂಥ 14,000ಕ್ಕೂ ಅಧಿಕವಾದಂತಹ ವಚನಗಳನ್ನ ಅವರು ಬರೆದಿಟ್ಟಿದ್ದಾರೆ. ಆ ಬರೆದಿಟ್ಟಿರ್ತಕ್ಕಂಥ ಅವರ ಕಾಲಜ್ಞಾನದ ಒಂದೊಂದು ವಚನಗಳು ಇವತ್ತು ಅಕ್ಷರ ಸಹ ಸತ್ಯವಾಗಿ ಪರಿಣಮಿಸ್ತಾ ಇದೆ. ಇದನ್ನ ನಾನು ಆಳವಾಗಿ ಅಧ್ಯಯನ ಮಾಡಿದ ಫಲ, ಅದರ ರಿಸಲ್ಟ್ ನನಗೆ ಸಿಕ್ಕದಂಥದ್ದು. ಇದರಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ಫೋಟೋದಲ್ಲಿ ಇಲ್ಲಿ ಕಾಣ್ತದೆ ನೋಡಿ, ಇಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಪದತಲದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾರೆ. ಅವರು ಬ್ರಹ್ಮೇಂದ್ರ ಸ್ವಾಮಿಗಳ ಪಟ್ಟ ಶಿಷ್ಯರು. ಸೈಯದ್ ಅಂತಕ್ಕಂಥ ಮುಸಲ್ಮಾನ ಸೈಯದ್ ಅಂತಕ್ಕಂಥ ಈ ಶಿಷ್ಯನನ್ನ ಅವರು ಸಿದ್ಧ ಅಂತ ಮಾಡ್ಕೊಂಡ್ರು. ಅವರ ಪಟ್ಟ ಶಿಷ್ಯನೇ ಸಿದ್ದಯ್ಯ. ಇದು ಅವರಿಗೆ ಗೊತ್ತಾದಾಗ, ಅಂದ್ರೆ ಹೈದರಾಬಾದ್, ಆಂಧ್ರ ಪ್ರದೇಶ, ಹೈದರಾಬಾದಿನ ನಿಜಾಮರಿಗೆ ವಿಷಯ ಗೊತ್ತಾಗ್ತದೆ. ನಮ್ಮ ಮುಸಲ್ಮಾನ ಒಬ್ಬ ಯುವಕನ್ನ ಇವರು ಹಿಂದೂ ಸ್ವಾಮಿಗಳು ಇವರು ಕರ್ಕೊಂಡು ಅವನ್ನ ಮತಾಂತರ ಮಾಡಿದ್ದಾರೆ ಅನ್ನೋ ಒಂದು ಗುಲ್ಲಿದ್ದಾಗ ಅವನು ನಿಜಾಮರ ಹತ್ರಕ್ಕೆ ಹೋಗಿ ಸಿದ್ದಯ್ಯ ಚಾಲೆಂಜ್ ಹಾಕಿ ಅದು ಮಾಡಿದ ಎಲ್ಲ ಘಟನೆಗಳನ್ನ ನಮ್ಮ ಜನ, ಅದು ವಿಶೇಷವಾಗಿ ನಮ್ಮ ದೊಡ್ಡಬಳ್ಳಾಪುರದ ಜನ ಎಲ್ಲರೂ 100%, ಅದ್ಯಾವುದೇ ಭಾಷಿಗರಿರಲಿ, ಎಲ್ಲರೂ ಆ ಚಿತ್ರವನ್ನು ನೋಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತಂದ್ರೆ 1984ನೇ ಇಸ್ವಿನಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಶ್ರೀ 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 ವಿರಾಟ್ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮುಲ ವಾರಿ ಜೀವನ ಚರಿತ್ರ ಅಂತಕ್ಕಂಥ ಪಿಕ್ಚರ್ ಏನ್ ರಿಲೀಸ್ ಆಯ್ತು 84ರಲ್ಲಿ, NT ರಾಮಾರಾವ್ ಅಭಿನಯದ ಚಿತ್ರ, ಅದು ವಿಶ್ವದ ಗಮನವನ್ನ ಸೆಳೆಯಿತು.
ವಿಶ್ವದ ಗಮನವನ್ನೇ ಸೆಳೀತು ಅಂತಹ ಒಬ್ಬ ಕಾಲಜ್ಞಾನಿಯ ಚಿತ್ರವನ್ನ ರಿಲೀಸ್ ಮಾಡಿದ್ದಾದ ಮೇಲೆ ಬಹಳಷ್ಟು ಜನಕ್ಕೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ ಅರಿವು ಮೂಡೋದಕ್ಕೆ ಅಲ್ಲಿಂದ ಆರಂಭ ಆಯಿತು. ಕಾಲಜ್ಞಾನದ ವಿಚಾರದಲ್ಲಿ ಅಪಾರ ನಂಬಿಕೆ ಶ್ರದ್ಧೆ ನನಗೆ ಬರೋದಕ್ಕೆ ಕಾರಣ ಸ್ಥಳೀಯವಾಗಿ ದೊಡ್ಡಬಳ್ಳಾಪುರದಲ್ಲಿ ನಡೆದ ಈಚಲ ಮರದವೇ ಒಂದು ನಮಗೆ ಪ್ರತ್ಯಕ್ಷ ಸಾಕ್ಷಿ. ಅದರ ಬಗ್ಗೆ ಬೇಕಾದಷ್ಟು ಜನ ಬೇಕಾದ ತರ ಕಾಮೆಂಟ್ಸ್ ಮಾಡಿದ್ರು. ರೈಲ್ವೆ ಟ್ರ್ಯಾಕ್ ಪಕ್ಕ ಇದೆ ಈಚಲ ಮರಗಳು, ರೈಲು ಈ ಕಡೆಗೆ ಹೋಗೋವಾಗ ಕೆಳಗಡೆಗೆ ಬಗ್ತದೆ, ಆ ಕಡೆಯಿಂದ ಬರುವಾಗ ಮೇಲಕ್ಕೆ ಎದ್ದೊಳ್ತದೆ ಅಂತ. ಅದಕ್ಕೂ ಸಂಬಂಧ ಇಲ್ಲ, ಅದು ಉತ್ತರವೇ ಅಲ್ಲ. ಆಮೇಲೆ ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯುವಾಗ ಆ ಗಿಡ ಗರಿಗಳ ಮುಖಾಂತರ ಆಹಾರವನ್ನ ಸೆಳ್ಕೊಳ್ಳೋದಕ್ಕೆ, ಆಹಾರವನ್ನು ತಯಾರು ಮಾಡ್ಕೊಳ್ಳೋದಕ್ಕಾಗಿ ಅದು ತಯಾರು ಮಾಡ್ಕೊಳ್ಳುವಾಗೆ ಆ ಕ್ರಿಯೆ ನಡೀತದೆ ಅಂತಲೂ ಹೇಳಿದ್ರು ಕೆಲವು. ಅವರ ಎಲ್ಲ ಡಾಕ್ಯುಮೆಂಟ್ಸ್ನು ಅದನ್ನ ತೆಗೆದಿಟ್ಟೀನಿ. ಆದರೆ ಅದು ಯಾವುದೂ ಅಲ್ಲ. 500 ವರ್ಷಗಳ ಹಿಂದೆನೆ ಬರೆದಿರ್ತಕ್ಕಂಥ ಅವರ ಕಾಲಜ್ಞಾನದ ವಚನದಲ್ಲಿ ಇರತಕ್ಕಂಥ ವಚನ ಈ ತರ ಇದೆ. ಒಂಗುತು ಲೇಚೇಟಿ ಈತ ಜೆಟ್ಟುನು ಚೂಸಿ ಲೋಕಮಂತ ಪೂಜೆ చేసేರು. ಬಗ್ಗಿ ಎದ್ದೇಳುವ ಈಚಲ ಮರವನ್ನು ನೋಡಿ ಲೋಕದ ಜನ ಅದನ್ನು ಪೂಜಿಸ್ತಾರೆ ಅಂತ ಹೇಳಿದ್ರಲ್ಲ, ಅದು ಆಂಧ್ರ ಪ್ರದೇಶದ ಗೋರಂಟ್ಲಾದಲ್ಲಿ ನಡೀತು, ದೊಡ್ಡಬಳ್ಳಾಪುರದಲ್ಲೇ ನಡೀತು. ಗೋರಂಟ್ಲಾಗಂತೂ ನನಗೆ ಹೋಗಕ್ಕಾಗ್ಲಿಲ್ಲ. ಅದು 75 ದಿನಗಳ ಕಾಲ ದೊಡ್ಡಬಳ್ಳಾಪುರದಲ್ಲೇ ಅದನ್ನ ನೋಡಿದೆ. ಇದು ಅವರ ಕಾಲಜ್ಞಾನದ ಬಗ್ಗೆ ಅಪಾರ ನಂಬಿಕೆ ನನಗೆ ಬರೋದಕ್ಕೆ ಅದು ಕಾರಣ ಆಗಿದ್ದು.